ಯಾವುದು ಈ ಥರದ್ದು ಮಾಡಬಾರ್ದಾಗಿತ್ತು ನೀನು ಅಂತ ಯಾವುದು ನಿಮ್ಮ ವೈಫು ಇಲ್ಲ ಅವಳು ಹಿಂದೆ ಮಾತಾಡ್ತಿ ಅಂತ ಇದ್ಲು. ಹಿಂದೆ ಮಾತಾಡಬೇಡ, ಡೈರೆಕ್ಟಾಗಿ ಮಾತಾಡು ಅಂತ ಲೆಟ್ರ್ ಬರ್ಕೊಂಡು ಹೋಗಿದ್ಲು. ಇದರಲ್ಲಿ ನೀನು ಹಿಂದೆ ಮಾತಾಡ್ತಿದ್ದೀಯ ಸಂತು, ಹಿಂದೆ ಮಾತಾಡೋದು ಬೇಡ, ಮುಂದೆ ಮಾತಾಡು, ಅವ್ರ ಎದುರಿಗೆ ಮಾತಾಡು ಅಂತ. ನಾನು ಅವಳು ಹೇಳ್ದಂಗೆ ಮಾಡಿಬಿಟ್ಟಿದ್ರೆ ನಾನು ಫಿನಾಲೆವರೆಗಲ್ಲ, 5ನೇ ವಾರದಲ್ಲೋ 6ನೇ ವಾರದಲ್ಲೋ 7ನೇ ವಾರದಲ್ಲೋ ಮಕ್ಕೋಗ್ದು ಕಳಿಸಿರೋರು ನನ್ನ. ಗೇಮು ನಿಮಗೆ ಸರ್ಪ್ರೈಸ್ ಆಗಿದ್ದರೆ ಗೇಮು ರೆಡ್ ಹ್ಯಾಂಡಾಗಿ ಹೋದಾಗ ಗೇಮ್ ಆಗಲ್ಲ, ಅದು ಗೇಮ್ ಪ್ರಾಬ್ಲಮ್ ಆಗ್ತವೆ. ಈಗ ನಾನು ಹೋಗ್ತಾ ಇರೋ ಸ್ಪೀಡೇ ಬೇರೆ. ಈಗ ಕೆಲವರು ಅಗ್ರೆಷನ್ ಸ್ಪೀಡಲ್ಲಿ ಬರ್ತಾಯಿದ್ರು, ಕೆಲವರು ಸೆಂಟಿಮೆಂಟ್ ಸ್ಪೀಡಲ್ಲಿ ಬರ್ತಾಯಿದ್ರು. ಸೊ ನಾನು ಒಂದು ಬೇರೆ ಟ್ರ್ಯಾಕಲ್ಲಿ ಹೋಗ್ತಾಯಿದ್ದೆ. ನಾನು ಆ ಟ್ರ್ಯಾಕಲ್ಲಿ ಹೋಗುವಾಗ ಆ ಟ್ರ್ಯಾಕ್ ಯಾರಿಗೂ ಕಾಣಲ್ಲ. ಆ ಟ್ರ್ಯಾಕು ಹೊರಗಡೆ ಇರೋರಿಗೆ ಮಜಾ ಕೊಡ್ತಾಯಿತ್ತು, ಖುಷಿ ಆಯಿತು. ಆ ಬೀನ್ ಬ್ಯಾಗ್ ಮಜಾ ಸಿಗ್ತೈತೆ ಅಂದಾಗ ನಾವಿಬ್ಬರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ವರ್ತೂರಣ ನಾನು ವರ್ತೂರಣ ಮನಸ್ಸು ಬಿಚ್ಚಿ ನಕ್ಕಿದ್ದೀವಿ, ಮನಸ್ಸು ಬಿಚ್ಚಿ ಮಾತಾಡಿದ್ವಿ. ಎಲ್ಲರ ಬಗ್ಗೆನೂ ರೋಷವಾಗಿ ಮಾತಾಡಿದ್ವಿ. ಹೆಮ್ಮೆ ಇದೆ. ನಾವು ಮಾತಾಡುವಾಗ ಯಾರೂ ಬಂದು ಕೇಳಿಸ್ಕೊಂಡಿಲ್ಲ, ಅದಕ್ಕೆ ನಾವು ಮಾತಾಡಿದ್ದು ಹಿಂದೆ ಅಂತ ಕಾಣಿಸಿದೆ. ಡೈರೆಕ್ಟಾಗಿ ಮಾತಾಡೋಕ್ಕೆ ನಮಗೂ ಅವ್ರಿಗೇನು ಜಗಳ ಆಗಿಲ್ಲ. ಮನೆ ಅಂದಮೇಲೆ 108 ವಿಚಾರಗಳನ್ನ ಅವ್ರ ಮುಂದೆನೇ ಮಾತಾಡೋಕ್ಕಾಗಲ್ಲ. ಹೊರಗಡೆ ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ನಲ್ಲಿ ಒಂದು ಮಷೀನಿಂದ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹೋಗಿ ಸಪ್ರೇಟ್ ಮಾತಾಡಬೇಕು. ಯಾಕಂದರೆ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ, ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಸೊ ಈ ಥರ ಪರಿಸ್ಥಿತಿಲಿದ್ದಾಗ ಡೈರೆಕ್ಟ್ ಮಾತಾಡೋಕ್ಕಾಗುತ್ತಾ? ಒಳಗಿರುವ ಒಂದು ಜ್ವಾಲಾಮುಖಿಯನ್ನು ಅದಿಮಿ ಎಷ್ಟೊತ್ತು ಗಂಟೆ ಇಟ್ಕೊಳ್ಳೋಕ್ಕಾಯ್ತದೆ? ಅಂದರೆ ಅದು ನಾನು ಹೇಳ್ತೀನಲ್ಲ, ಆಗಾಗ ನಾಲ್ಗೆ ಕಡಿತೈತೆ, ಬೇಗ ಬೇರೆಯವ್ರ ಬಗ್ಗೆ ಮಾತಾಡಬೇಕು ಅಂತ. ಹೌದು, ಅವ್ರು ಆಡ್ತಾ ಇರೋ ಸಿಚುವೇಶನ್ಗಳು, ಅಲ್ಲಿ ಆಗ್ತಾ ಇರೋವಂಥ ಒಂದು ಸಿಚುವೇಶನ್ಗಳನ್ನ ಹೇಳೋ ಅಂಥ ಒಂದು ಪ್ರಯತ್ನ ಮಾಡಿದೆ ನಾನು ಆ್ಯಕ್ಚುಲಿ. ಯಾವುದು ಈ ಥರದ್ದು ಮಾಡಬಾರ್ದಾಗಿತ್ತು ನೀನು ಅಂತ ಯಾವುದು ನಿಮ್ಮ ವೈಫು ಇಲ್ಲ ಅವಳು ಹಿಂದೆ ಮಾತಾಡ್ತಿ ಅಂತ ಇದ್ಲು. ಹಿಂದೆ ಮಾತಾಡಬೇಡ, ಡೈರೆಕ್ಟಾಗಿ ಮಾತಾಡು ಅಂತ ಲೆಟ್ರ್ ಬರ್ಕೊಂಡು ಹೋಗಿದ್ಲು. ಇದರಲ್ಲಿ ನೀನು ಹಿಂದೆ ಮಾತಾಡ್ತಿದ್ದೀಯ ಸಂತು, ಹಿಂದೆ ಮಾತಾಡೋದು ಬೇಡ, ಮುಂದೆ ಮಾತಾಡು, ಅವ್ರ ಎದುರಿಗೆ ಮಾತಾಡು ಅಂತ. ನಾನು ಅವಳು ಹೇಳ್ದಂಗೆ ಮಾಡಿಬಿಟ್ಟಿದ್ರೆ ನಾನು ಫಿನಾಲೆವರೆಗಲ್ಲ, 5ನೇ ವಾರದಲ್ಲೋ 6ನೇ ವಾರದಲ್ಲೋ 7ನೇ ವಾರದಲ್ಲೋ ಮಕ್ಕೋಗ್ದು ಕಳಿಸಿರೋರು ನನ್ನ. ಗೇಮು ನಿಮಗೆ ಸರ್ಪ್ರೈಸ್ ಆಗಿದ್ದರೆ ಗೇಮು ರೆಡ್ ಹ್ಯಾಂಡಾಗಿ ಹೋದಾಗ ಗೇಮ್ ಆಗಲ್ಲ, ಅದು ಗೇಮ್ ಪ್ರಾಬ್ಲಮ್ ಆಗ್ತವೆ. ಈಗ ನಾನು ಹೋಗ್ತಾ ಇರೋ ಸ್ಪೀಡೇ ಬೇರೆ. ಈಗ ಕೆಲವರು ಅಗ್ರೆಷನ್ ಸ್ಪೀಡಲ್ಲಿ ಬರ್ತಾಯಿದ್ರು, ಕೆಲವರು ಸೆಂಟಿಮೆಂಟ್ ಸ್ಪೀಡಲ್ಲಿ ಬರ್ತಾಯಿದ್ರು. ಸೊ ನಾನು ಒಂದು ಬೇರೆ ಟ್ರ್ಯಾಕಲ್ಲಿ ಹೋಗ್ತಾಯಿದ್ದೆ. ನಾನು ಆ ಟ್ರ್ಯಾಕಲ್ಲಿ ಹೋಗುವಾಗ ಆ ಟ್ರ್ಯಾಕ್ ಯಾರಿಗೂ ಕಾಣಲ್ಲ. ಆ ಟ್ರ್ಯಾಕು ಹೊರಗಡೆ ಇರೋರಿಗೆ ಮಜಾ ಕೊಡ್ತಾಯಿತ್ತು, ಖುಷಿ ಆಯಿತು. ಆ ಬೀನ್ ಬ್ಯಾಗ್ ಮಜಾ ಸಿಗ್ತೈತೆ ಅಂದಾಗ ನಾವಿಬ್ಬರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ವರ್ತೂರಣ ನಾನು ವರ್ತೂರಣ ಮನಸ್ಸು ಬಿಚ್ಚಿ ನಕ್ಕಿದ್ದೀವಿ, ಮನಸ್ಸು ಬಿಚ್ಚಿ ಮಾತಾಡಿದ್ವಿ. ಎಲ್ಲರ ಬಗ್ಗೆನೂ ರೋಷವಾಗಿ ಮಾತಾಡಿದ್ವಿ. ಹೆಮ್ಮೆ ಇದೆ. ನಾವು ಮಾತಾಡುವಾಗ ಯಾರೂ ಬಂದು ಕೇಳಿಸ್ಕೊಂಡಿಲ್ಲ, ಅದಕ್ಕೆ ನಾವು ಮಾತಾಡಿದ್ದು ಹಿಂದೆ ಅಂತ ಕಾಣಿಸಿದೆ. ಡೈರೆಕ್ಟಾಗಿ ಮಾತಾಡೋಕ್ಕೆ ನಮಗೂ ಅವ್ರಿಗೇನು ಜಗಳ ಆಗಿಲ್ಲ. ಮನೆ ಅಂದಮೇಲೆ 108 ವಿಚಾರಗಳನ್ನ ಅವ್ರ ಮುಂದೆನೇ ಮಾತಾಡೋಕ್ಕಾಗಲ್ಲ. ಹೊರಗಡೆ ಹೋಗಿ ಸಪ್ರೇಟ್ ಮಾತಾಡಬೇಕು. ಯಾಕಂದರೆ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ, ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಸೊ ಈ ಥರ ಪರಿಸ್ಥಿತಿಲಿದ್ದಾಗ ಡೈರೆಕ್ಟ್ ಮಾತಾಡೋಕ್ಕಾಗುತ್ತಾ? ಒಳಗಿರುವ ಒಂದು ಜ್ವಾಲಾಮುಖಿಯನ್ನು ಅದಿಮಿ ಎಷ್ಟೊತ್ತು ಗಂಟೆ ಇಟ್ಕೊಳ್ಳೋಕ್ಕಾಯ್ತದೆ? ಅಂದರೆ ಅದು ನಾನು ಹೇಳ್ತೀನಲ್ಲ, ಆಗಾಗ ನಾಲ್ಗೆ ಕಡಿತೈತೆ, ಬೇಗ ಬೇರೆಯವ್ರ ಬಗ್ಗೆ ಮಾತಾಡಬೇಕು ಅಂತ. ಹೌದು, ಅವ್ರು ಆಡ್ತಾ ಇರೋ ಸಿಚುವೇಶನ್ಗಳು, ಅಲ್ಲಿ ಆಗ್ತಾ ಇರೋವಂಥ ಒಂದು ಸಿಚುವೇಶನ್ಗಳನ್ನ ಹೇಳೋ ಅಂಥ ಒಂದು ಪ್ರಯತ್ನ ಮಾಡಿದೆ ನಾನು ಆ್ಯಕ್ಚುಲಿ.